ಒಟ್ಟಾಗಿ ಹೋರಾಟ ಮಾಡಿ ಒಟ್ಟಿಗೆ ಜೈಲುವಾಸ ಅನುಭವಿಸಿದವರು, ಒಟ್ಟಿಗೆ ರಾಜ್ಯ ಸುತ್ತಿ ಪಕ್ಷವನ್ನ ಅಧಿಕಾರಕ್ಕೆ ತಂದವರು ಈಗ ಬದ್ಧ ವೈರಿಗಳಾಗಿದ್ದಾರೆ. ಆ ಕಾರಣದಿಂದಲೇ ಕ್ಷೇತ್ರದ ಚುನಾವಣೆಯನ್ನ ಯಡಿಯೂರಪ್ಪ ಮತ್ತು ಸಿಟಿ ರವಿ ನಡುವಿನ ಕಾಳಗ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಕದನ ಕುತೂಹಲ ಕೆರಳಿಸಿದ್ದು, ಮತದಾರನ ಮನದಲ್ಲಿ ಏನಿದೆ ಅನ್ನೋದು ಮಾತ್ರ ಇನ್ನೂ ನಿಗೂಢ. ಸೋಲು ಗೆಲುವಿನ ಲೆಕ್ಕಾಚಾರ. ಕ್ಷೇತ್ರದ ಇತಿಹಾಸ ಏನ್ ಹೇಳುತ್ತೆ? ಮಲೆನಾಡು ಹಾಗೂ ಬಯಲು ಪ್ರದೇಶಗಳೊಂದಿಗೆ ಭೌಗೋಳಿಕವಾಗಿ ಹಲವು ವೈಶಿಷ್ಟ್ಯಗಳನ್ನು ಹೊಂದಿರುವ ಜಿಲ್ಲೆ ಚಿಕ್ಕಮಗಳೂರು. ಈ ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನಿಂದ ಕಸಿದುಕೊಂಡಿರುವ ಬಿಜೆಪಿ ಕ್ರಮೇಣವಾಗಿ ಬಯಲು ಕ್ಷೇತ್ರಗಳಲ್ಲೂ ತನ್ನ ಪ್ರಾಬಲ್ಯವನ್ನ ಸ್ಥಾಪಿಸಿದೆ. ಒಮ್ಮೆ ಜಾತ್ಯತೀತ ಜನತಾದಳಕ್ಕೂ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿರುವ ಜಿಲ್ಲೆಯ ಮತದಾರರು ಚುನಾವಣಾ ರಾಜಕೀಯದ ವಿಚಾರದಲ್ಲಿ ಅತ್ಯಂತ ಪ್ರಜ್ಞಾವಂತರು ಎನ್ನುವ ಭಾವನೆ ಎಲ್ಲ ಪಕ್ಷದ ಮುಖಂಡರಲ್ಲೂ ಇದೆ. ಒಟ್ಟು 1,44,634 ಮತದಾರರು. ಪುರುಷ ಮತದಾರರ ಸಂಖ್ಯೆ 72,344. ಮಹಿಳಾ ಮತದಾರರ ಸಂಖ್ಯೆ 72,290. ಇಲ್ಲಿ ಶಾಸಕ ಸಿಟಿ ರವಿ ಕಳೆದ 2 ಚುನಾವಣೆಗಳಲ್ಲಿ ಗೆಲುವು ಸಾಧಿಸಿದ್ದು, 3ನೇ ಬಾರಿಗೆ ತಮ್ಮ ಅದೃಷ್ಟವನ್ನ ಪರೀಕ್ಷಿಸುತ್ತಿದ್ದಾರೆ. ಸತತವಾಗಿ 3 ಬಾರಿ ಗೆಲುವು ಸಾಧಿಸಿರುವ ದಾಖಲೆ ಈ ಕ್ಷೇತ್ರದಲ್ಲಿ ಮಾಜಿ ಸಚಿವ ಸಗೀರ್ ಅಹಮದ್ ಅವರದ್ದಾಗಿದೆ. ಈ ಬಾರಿ ಸಿಟಿ ರವಿ ಗೆಲುವು ಸಾಧಿಸಿದ್ರೆ ಹ್ಯಾಟ್ರಿಕ್ ಸಾಧಿಸಿದ ಮತ್ತೊಬ್ಬ ಶಾಸಕರಾಗ್ತಾರೆ. ಸೋಲು ಗೆಲುವಿನ ಲೆಕ್ಕಾಚಾರ. 1999ರ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸಿಟಿ ರವಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಅಂದಿನ ಪ್ರಭಾವಿ ಸಚಿವ ಕಾಂಗ್ರೆಸ್ ಅಭ್ಯರ್ಥಿ ಸಗೀರ್ ಅಹಮದ್ ವಿರುದ್ಧ ಸೋಲು ಅನುಭವಿಸಿದ್ರು. 2004ರಲ್ಲಿ ಮತ್ತೆ ಬಿಜೆಪಿ ಅಭ್ಯರ್ಥಿಯಾಗಿ ಸಿಟಿ ರವಿ ಹ್ಯಾಟ್ರಿಕ್ ಸಾಧಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಸಗೀರ್ ಅಹಮದ್ ಅವರನ್ನ ಸೋಲಿಸಿದ್ರು. 2008ರಲ್ಲಿ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ಶಾಸಕ ಮಲ್ಲಿಕಾರ್ಜುನ ಹಾಗೂ ಜೆಡಿಎಸ್ ಅಭ್ಯರ್ಥಿ ಎಸ್ಎಲ್ ಭೋಜೇಗೌಡರ ವಿರುದ್ಧ ಸಿಟಿ ರವಿ ಗೆಲುವು ಸಾಧಿಸಿದ್ರು. ವಾಕ್ಚಾತುರ್ಯದಿಂದನೇ ಅವರು ಇವತ್ತು ಈ ಮಟ್ಟದಲ್ಲಿ ಇದ್ದಾರೆ ಅಂತೇಳಿ, ಯಾವುದೇ ರೀತಿ ವಿಷಯ ಆದರೂ ಯಾವುದೇ ಆದರೂ ಅದ್ರ ಬಗ್ಗೆ ಕೂಲಂಕುಷವಾಗಿ ಅದ್ರ ಬಗ್ಗೆ ಹಿನ್ನೆಲೆಯನ್ನು ತಗೊಂಡು ಅದರಲ್ಲಿ ಯಾವುದೇ ರೀತಿ ಲೋಪ ಆಗದ ರೀತಿಯಲ್ಲಿ ಅವರು ಅದಕ್ಕೊಂದು ಬೆಲೆ ಕೊಟ್ಟು ಅದನ್ನು ಸರಿ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲೂ ಅಷ್ಟೇ, ಈ ನಮ್ಮ ಕ್ಷೇತ್ರದಲ್ಲೂ ಅಷ್ಟೇ, ರವಿಯವರ ವಿಷಯದಲ್ಲಿ ನಾವು ಯಾವ ವಿಷಯದಲ್ಲೂ ಎರಡು ಮಾತಾಡುವ ರೀತಿಯಲ್ಲಿ ಅವರಿಲ್ಲ ಅಂತೇಳಿ ಹೇಳ್ತೀವಿ. ಬಿಜೆಪಿಯಿಂದ ಹಾಲಿ ಶಾಸಕ ಸಿಟಿ ರವಿ ಕಣಕ್ಕಿಳಿಯೋದು ಖಚಿತವಾಗಿದೆ. ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಸಚಿವ ಬಿಆರ್ ಸಗೀರ್ ಅಹಮದ್ ಹಾಗೂ ಹಿರಿಯ ಗುತ್ತಿಗೆದಾರ ಕೆಎಸ್ ಶಾಂತೇಗೌಡ ಆಕಾಂಕ್ಷಿಗಳಾಗಿದ್ದಾರೆ. ಜೆಡಿಎಸ್ ಪಕ್ಷದಿಂದ ಮಾಜಿ ಶಾಸಕ ಎಸ್ಎಲ್ ಧರ್ಮೇಗೌಡರ ಹೆಸರು ಕೇಳಿಬರ್ತಿದೆ. ಕೆಜೆಪಿಯಿಂದ ಎಚ್ಎಚ್ ದೇವರಾಜ್ ಹಾಗೂ ಮೂಡಿಗೆರೆ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ರಂಜನ್ ಅಜಿತ್ ಕುಮಾರ್ ಆಕಾಂಕ್ಷಿಗಳಾಗಿದ್ದಾರೆ. ಸಚಿವರವರು ನೇರವಾದ ನಡೆ, ನೇರವಾದ ನುಡಿ ಹಾಗೂ ಬಡವರು, ಪಕ್ಷದ ಕಾರ್ಯಕರ್ತರು ಅವ್ರ ಬಗ್ಗೆ ಅಪಾರವಾದ ಕಾಳಜಿ ಹೊಂದಿದ್ದಾರೆ. ಹಾಗೂ ಅವರು ಇಲ್ಲಿ MLA ಆಗೋದಕ್ಕಿಂತ ಮೊದಲು ಚಿಕ್ಕಮಗಳೂರು ನಗರದಲ್ಲಿ ಸಿಟಿ ರವಿ ಅವರ ಹೆಸರು ಕೇಳಿದ್ರೇ ಭಯ ಪಡ್ತಾ ಇದ್ದಂಥ ಮುಸಲ್ಮಾನ್ ಬಂಧುಗಳು ಈಗ ನಮ್ಮೊಂದಿಗೆ ಸಾಕಷ್ಟು ಮಂದಿ ಇದ್ದಾರೆ. ಯಾಕೆಂತಂದರೆ ಅವರು ಶಾಸಕರು ಹಾಗೂ ಸಚಿವರು ನಗರದಲ್ಲಿ ಅಥವಾ ತಾಲೂಕಲ್ಲಿ ಯಾವುದೇ ಒಂದು ಕೋಮುಗಳ ಬಗ್ಗೆ ಆಸ್ಪದ ಕೊಡಲಿಲ್ಲ. ಇನ್ನು ಒಂದು 25 ವರ್ಷ ಆದ್ರೂ ಅವರ ಸ್ಥಾನನ ಕಿತ್ತುಕೊಳ್ಳೋದಕ್ಕೆ ಯಾರಿಂದಾನೂ ಸಾಧ್ಯವಿಲ್ಲ, ಅಸಾಧ್ಯವಾದ ಮಾತು ಅಂತ ಹೇಳಿ. ಹ್ಯಾಟ್ರಿಕ್ ಸಾಧನೆಯತ್ತ ಗಮನ ಹರಿಸಿರುವ ಸಚಿವ ಸಿಟಿ ರವಿ ಕ್ಷೇತ್ರದಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳು ತಮ್ಮ ಕೈ ಹಿಡಿಯಲಿವೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ನಡೆದಿರೋ ಭ್ರಷ್ಟಾಚಾರಗಳನ್ನ ಮತದಾರರಿಗೆ ತಿಳಿಸೋ ಮೂಲಕ ಗೆಲುವು ಸಾಧಿಸುವತ್ತ ವಿರೋಧ ಪಕ್ಷಗಳು ಗಮನ ಹರಿಸಿವೆ. ಕೆಜೆಪಿ ಸ್ಪರ್ಧೆಯಿಂದ ಬಿಜೆಪಿ ಮತಗಳು ಹಂಚಿ ಹೋಗಲಿದ್ದು, ಇದು ಸಹ ತಮ್ಮ ಗೆಲುವಿಗೆ ಸಹಕಾರಿಯಾಗಲಿದೆ ಅನ್ನೋ ಮಾತುಗಳು ಸಹ ಇತರೆ ಪಕ್ಷಗಳಿಂದ ಕೇಳಿಬರ್ತಿವೆ. ಈಗ ತಾನೇ ಮನಿ ವ್ಯಾಲ್ಯೂ ಸ್ಟಾರ್ಟ್ ಆಗಿರೋದ್ರಿಂದ ಅವ್ರ ಸ್ಟಾರ್ ಚೆನ್ನಾಗಾಗಿದೆ. ಆದರೆ ಅವತ್ತಿನ ದಿನದಲ್ಲಿ 10 ಕೋಟಿಯಲ್ಲಿ ಆಗುವಂಥ ಅಭಿವೃದ್ಧಿ ಕೆಲಸ ಇವತ್ತು 50 ಕೋಟಿ ಆಗ್ತಿದೆ. ಅದನ್ನು ಜನಗಳು ಅವರು ಮನದಟ್ಟು ಮಾಡ್ಕೋಬೇಕು. ಸಚಿವ ಸಿಟಿ ರವಿ ಈ ಬಾರಿ ಚುನಾವಣೆಯಲ್ಲಿ ಮತ್ತೊಮ್ಮೆ ಗೆದ್ದು ಬಂದ್ರೆ ಅದು ಯಡಿಯೂರಪ್ಪ ಅವರಿಗಾದ ಸೋಲು ಅಂತಾನೆ ಜನತೆ ಈಗಿನಿಂದಲೇ ವಿಶ್ಲೇಷಿಸಲಾರಂಭಿಸಿದ್ದಾರೆ. ಒಟ್ಟಾಗಿ ಹೆಜ್ಜೆ ಹಾಕ್ತವರು ಈಗ ಬದ್ಧ ವೈರಿಗಳಾಗಿದ್ದಾರೆ.
ಈ ಹಿನ್ನೆಲೆಯಲ್ಲಿ ಬಿಜೆಪಿ ಗೆಲುವಿನ ಓಟಕ್ಕೆ ಯಡಿಯೂರಪ್ಪ ಅವರೇ ಅಡ್ಡಗಾಲಾಗೋ ಲಕ್ಷಣಗಳು ಕಾಣಿಸ್ತಿವೆ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಲಿಂಗಾಯತ ಸಮುದಾಯದ ಮತಗಳು ನಿರ್ಣಾಯಕ ಪಾತ್ರವನ್ನ ವಹಿಸಲಿದೆ. ಸಿಟಿ ರವಿ ಕ್ಷೇತ್ರದಲ್ಲಿ ಆಗಿರೋ ಕೆಲಸಗಳಾದ್ರೂ ಏನೋ, ಮತದಾರರ ಮನದಲ್ಲಿ ಏನಿದೆ ಅನ್ನೋದನ್ನ ತಿಳಿಯೋದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.